ನನಗೆ ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಎಲ್ಲ ಎಮೋಷನ್ಸ್ ಇರುತ್ತೆ ಅಂತ. ಶಿವಣ್ಣ ಎಲ್ಲರ ಬದುಕಲ್ಲೂ ಕೂಡ ಇದಿರುತ್ತೆ. ಆದರೆ ನನಗನ್ಸುತ್ತೆ ಶಿವಣ್ಣವರ ಜೀವನದಲ್ಲಿ ಇದೆಲ್ಲದೂ ಕೂಡ ಜಾಸ್ತಿನೇ ಇದೆ ಅಂತೇಳಿ ಅಂತ. ಒಂದೇನು ಅಂದರೆ ಒಂದು ಜನಪ್ರಿಯತೆ ಅಂತಂದರೆ ಜನಪ್ರಿಯತೆಯ ಉತ್ತುಂಗ, ಶಿವಣ್ಣ ಸಾಧನೆ ಅದು ಉತ್ತುಂಗ, ಹ್ಯಾಟ್ರಿಕ್ ಹೀರೋ. ಜೊತೆಗೆ ಹಿಂಗದು ಎಲ್ಲ ಭಾಷೆಗಳಲ್ಲೂ ಈ ವಯಸ್ಸಾಗ್ತಾ ಇನ್ನು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಸೊ ಅದು ಇದೆಲ್ಲದರ ಜೊತೆಗೇನು ಅಂತಂತಂದರೆ ಶಿವಣ್ಣ ಅವರಿಗೆ ಬೀಳ್ತಿರುವಂಥ ಮೇಲಿಂದ ಮೇಲೆ ಬೀಳ್ತಿರುವಂಥ ಹೊಡೆತಗಳು, ಆ ಇಮೋಷನ್ಗೆ ನಿಮ್ಗೆ ಆಗ್ತಿರುವಂಥ ಧಕ್ಕೆ, ಮತ್ತೆ ನೀವು ಅದನ್ನು ಕೊಡವಿ ಎದ್ದು ನಿಲ್ತಿರುವಂಥ ರೀತಿ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಅದು ಶಿವಣ್ಣ. ಏನಂತೀರಿ? ಏನು ಮಾಡೋಕ್ಕಲ್ಲ. ಯಾಕಂದರೆ ಯಾರೋ ಕೇಳಿದ್ರೆ ಸರ್ ನಿಮ್ಗೆ ಅಂದ್ರೆ ಯಾಕೆ ಇನ್ನೊಬ್ರಿಗೆ ಬರ್ಬೋದು ನನಗೆ ಬರಬಾರ್ದ ಅಂತ. ಯಾಕೆ ವೈ ವಿ ಶುಡ್ ಥಿಂಕ್ ಲೈಕ್ ದಟ್? ಯಾಕಂದ್ರೆ ನಾವೆಲ್ಲ ಅವಾಗಿಂದ ನಾವು ನೋಡ್ತಾ ಬಂದಿದ್ದೀವಿ. ನಮ್ಮ ಮನೆಯಲ್ಲೇ ನಮ್ಮ ತಾಯಿ ಪೂರ್ಣಿಮಾ ತಂಗಿಗೆ ಬಂದಿತ್ತು. ಅದಕ್ಕೆ ಮುಂಚೆನೇ ವರ್ಧನವ್ರು ನಮ್ಮ ಚಿಕ್ಕಪ್ಪವ್ರ ಮೊಮ್ಮಗಳಿಗೆ ಬಂದಿತ್ತು. ಅವರು ಅವಾಗ ಸ್ಕೂಲ್ ಜಾಯ್ನ್ ಆಗ್ತಿದ್ಲು. ಸ್ಕೂಲ್ ಜಾಯ್ನ್ ಆಗಬೇಕು ಹೋಗಿ, ಅವಾಗ ಅವಳಿಗೆ ಮಗುಗೆ ಬಂದಿತ್ತು. ಆಮೇಲೆ ಅವ್ರ ತಾಯಿಗೆ ಬಂದಿತ್ತು, ಉಷಾ ನನ್ನ ತಂಗಿಗೆ, ಇನ್ನೊಂದು ತಂಗಿಗೆ, ಕಸಿನ್ ಸಿಸ್ಟರ್ಗೆ. ಆಮೇಲೆ ಸತೀಶ್ ಅಂತ ನನ್ನ ಕಸಿನ್ಗೊಬ್ರು ಬಂದಿತ್ತು. ಸೊ ಇಷ್ಟು ಜನ ಫೇಸ್ ಮಾಡಿದ್ದಾರೆ. ನನ್ನ ತಾಯಿಗಿತ್ತು, ಎವ್ರಿಬಡಿ. ಸೊ ನನಗೊಂಥರ ಏನಿದು ಬಂತು. ಎಸ್, ವಿ ಹ್ಯಾವ್ ಟು ಫೇಸ್ ಇಟ್. ವಿ ಶುಡ್ ಗೋ ಹೆಡ್. ಏನಾಗುತ್ತೆ ಅಂದರೆ, ಬಟ್ ಅವಾಗ ಫಸ್ಟ್ ಅನಿಸಿದ್ದು ಅಷ್ಟೇ, ಏನಂದರೆ ರೆಸ್ಪಾನ್ಸಿಬಿಲಿಟಿ ಇದೆ. ಫಸ್ಟ್ ನನಗೆ ಅನಿಸಿದ್ದು ಅವಾಗ ಅಷ್ಟೇ, ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ಹೌ ಲೈಫ್ ಈಸ್ ಗೋಯಿಂಗ್ ಟು ಬಿ, ಐ ವಿಲ್ ಬಿ ಆರ್ ನಾಟ್, ಅದೇ ಗೊತ್ತಿಲ್ಲ. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಒಂದು ಕಮಿಟ್ಮೆಂಟ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆ, ಆಮೇಲೆ ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟಿಂದ ದೂರ ಹೋಗಬಾರ್ದು. DKD ಮಾಡ್ತಿದ್ದೆ ಅವಾಗ, ಐ ಶುಡ್ ಕಂಪ್ಲೀಟ್ ದ್ಯಾಟ್. ಆ್ಯಂಡ್ 45 ಸಿನಿಮಾ ಇದೆ, ಅದು ಮುಗಿಸ್ಬೇಕಾಯ್ತು. ಲಾಸ್ಟ್ ಎಂಡಿಂಗ್ ಪೋರ್ಷನ್ ಇತ್ತು, ಅದು ವೆರಿ ಇಂಪಾರ್ಟೆಂಟ್ ಪೋರ್ಷನ್. ಸೊ ಎಲ್ಲರ ಜೊತೆಲಿ ಇದೆಲ್ಲ ನಾವು ಮಾಡಬೇಕು ಅಂತ. ಎಸ್, ವಿ ಶುಡ್ ಫೇಸ್ ಇಟ್. ಅವಾಗ ಕೇಳಿದೆ, ಈ ಥರ ಕೀಮೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ಮುಂಚೆ ಎಲ್ಲ ಫೇಸ್ ಮಾಡಿದ್ವಿ. ಅನರಿಸಮ್ ಬಂದಿತ್ತು ಬ್ರೈನ್, ಅಲ್ಲಿ ಒಂದು ಸರ್ಜರಿ ಆಗಿತ್ತು ಪ್ಯಾರಿಸ್ಲಿ. ಅದಾದಮೇಲೆ ರೈಟ್ ಶೋಲ್ಡರ್ ರೊಟೇಟರಿ ಕಾಫ್ ಅಂತ ಅದೊಂದು ಲಂಡನ್ಲಿ ಮಾಡಿಸಿದೆ. ಅದಕ್ಕೆ ಮುಂಚೆ ಈ ಕೈ ಫ್ರ್ಯಾಕ್ಚರು, ವೆರಿ ಅರ್ಲಿ ಸ್ಟೇಜಸ್. ನನ್ನ ಇಂಡಸ್ಟ್ರಿಗೆ ಬಂದು 3 ವರ್ಷದಲ್ಲಿ ಇದಾಗಿತ್ತು, ಇದು ಫ್ರ್ಯಾಕ್ಚರು, ಮೇಜರ್ ದೊಡ್ಡ ಫ್ರ್ಯಾಕ್ಚರ್ ಆಗಿತ್ತು. ಹಾರ್ಟ್ ಸ್ಟಂಟ್ ಹಾಕಿದೆ. ಕಾಲಲ್ಲಿ ಎಷ್ಟು ಫ್ರ್ಯಾಕ್ಚರ್ಸ್ ಆಗಿದೆ ಯಾವಾಗ ಗೊತ್ತಿಲ್ಲ. ಆಲ್ಮೋಸ್ಟ್ ಫುಲ್ ಬಾಡಿ ಆಗಿದೆ. ಒಂದೊಂದ್ಸತಿ ತುಂಬ ಜ್ವರ ಬಂದಿತ್ತು, ಕೌಂಟ್ಸ್ ಕಮ್ಮಿ ಆಗಿತ್ತು ಒಂದ್ಸತಿ. ಸೊ ಲಾಟ್ ಆಫ್ ಫುಡ್ ಪಾಯ್ಸನ್ ಆಗಿತ್ತು. ಸೊ ಅದರ ಸಾಕಷ್ಟು ವಿಷಯಗಳು ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಇದು ಬಂದಾಗ ಇದು ಸ್ವಲ್ಪ ಭಯಪಡಿಸ್ತು. ಹಿಂಗಾಗಿದೆ, ಏನಾಗ್ಬೋದು, ಬ್ಲಾಡರ್ ಸಮಸ್ಯೆ ಏನಾಗ್ಬೋದು. ಸೊ ಅದಾದಮೇಲೆ 3 ಸರ್ಜರಿ ಬೇರೆ ಆಗಿತ್ತು. ಅದು ವರ್ಕೌಟ್ ಆಗಿಲ್ಲ, ಅಂದರೆ ತೆಗೆದ್ರೂ ಆಗಿಲ್ಲ. ಇಟ್ ಕೇಮ್ ಟು ಮಸಲ್ಸ್, ಇನ್ನು ಸ್ಪ್ರೆಡ್ ಆಗ್ಬಿಡುತ್ತಾ ಏನು. ಆವಾಗ ಕೀಮೋ ಸ್ಟಾರ್ಟ್ ಆಗಿದೆ. ಕೀಮೋ ಆದಮೇಲೆ ಎಲ್ಲ ಇಟ್ ವಾಸ್ ಜಸ್ಟ್ ಲೈಕ್ ಚಾಲೆಂಜಿಂಗ್ ಥಿಂಗ್ಸ್. ಐ ಆಸ್ ಎ ಡಾಕ್ಟರ್ ವೆದರ್ ಇಟ್ಸ್ ಪಾಸಿಬಲ್ ಫಾರ್ ಮೀ ಟು ವರ್ಕ್. ಫಸ್ಟ್ ನಾನು ವರ್ಕ್ ಮಾಡಬೇಕು. ಮೈ ಕಮಿಟ್ಮೆಂಟ್ ಇಸ್ ದೇ, ರೆಸ್ಪಾನ್ಸಿಬಿಲಿಟಿ ಇದೆ. ಭಾರತೀಯ ರಣಗಲ್ ರಿಲೀಸ್ ಇದೆ. ಫೈರ್ಫ್ಲೈ ಸ್ಟಾರ್ಟ್ ಮಾಡಿದ್ದಾರೆ ಮಗು, ಅದು ಶೂಟಿಂಗ್ ನಡೀತಾ ಇದೆ. ಸೊ ಎವ್ರಿಥಿಂಗ್ ವಾಸ್ ದೇರ್. ಆ್ಯಂಡ್ ಸೊ ಮೈಂಡಿಗೆ ಬಂತು ಕರೆಕ್ಟಾಗಿ. ಅದಕ್ಕೆ ಹೋಗೋಕ್ಕೂ ಮುಂಚೆ ಸರ್ಜರಿ ಅಂತ ಮಾಡಬೇಕು. ಸೊ ಕೀಮೋ ಆಯಿತು ಸೆಷನ್ನು. ಬಟ್ ನನಗೇನು ಪುಣ್ಯನೋ ಗೊತ್ತಿಲ್ಲ, ಅವಾಗಿಂದ ಒಂದು ಪಾಸಿಟಿವ್ ನೋಟ್ ಏನಂದರೆ ಹೇರ್ ಫಾಲ್ ಆಗಿಲ್ಲ. ಆ್ಯಂಡ್ ನಾನು ಐ ವಾಸ್ ಏಬಲ್ ಟು ವರ್ಕ್. ಐ ಹ್ಯಾವ್ ಫಿನಿಶ್ಡ್ ಆಲ್ ಮೈ ವರ್ಕ್ ಫ್ರಮ್ ದ ಡೇ ಆಫ್ ಕೀಮೋ ಟಿಲ್ ದ ಡೇ ಐ ಲೆಫ್ಟ್ ಫಾರ್ US. ಅಲ್ಲಿವರೆಗೂ ನಾನು ಕೆಲಸ ಮಾಡ್ತಿದ್ದೆ. ಆ ದೇವರು ಎಲ್ಲಿಂದ ಸ್ಟ್ರೆಂತ್ ಕೊಟ್ಟು, ಅದು ಐ ಥಿಂಕ್ ಬಹುಶಃ ಫ್ಯಾಮಿಲಿ, ಗೀತಾ ಅವರೆಲ್ಲ ಜೊತೆಲಿದ್ದಿದ್ದು, ನಿವಿ ಆಗಲಿ, ಇಲ್ಲ ಮಕ್ಕಳಾಗಲಿ, ಎಲ್ಲರೂ ಫ್ರೆಂಡ್ಸು, ಅವ್ರ ಫ್ರೆಂಡ್ಸ್ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಎವ್ರಿಬಡಿ ವಾಸ್ ದೇರ್ ವಿತ್ ಮೀ. ಆ್ಯಂಡ್ ದಟ್ ಸಪೋರ್ಟ್ ವಾಸ್ ದೇರ್. ಆಮೇಲೆ ಇಂಡಸ್ಟ್ರಿ ಸಪೋರ್ಟು. ಆ್ಯಂಡ್ ಆವಾಗ ಶೋ ಮಾಡ್ತಿದ್ದೆ, ಅವಾಗ ಅನುಶ್ರೀ ಇರ್ಬೋದು, ವರುಣ್, ದೆನ್ ರಕ್ಷಿತಾ, ಚಿನಿ ಪ್ರಕಾಶ್, ದೆನ್ ವಿಜಯ ರಾಘವೇಂದ್ರ. ಆಮೇಲೆ ಅಲ್ಲಿ ಇದಿದ್ದು ಕಂಟೆಸ್ಟೆಂಟ್ಸ್, ಎವ್ರಿಬಡಿ ನ್ಯೂ. ಆ್ಯಂಡ್ ದ ಮಾಸ್ ಕೊರಿಯೋಗ್ರಾಫರ್ಸ್, ಎವ್ರಿಬಡಿ ವಾಸ್ ಬಿಹೈಂಡ್ ಮೀ. ಆ್ಯಂಡ್ ಐ ಡೋಂಟ್ ನೋ, ದೇ ಟುಕ್ ಮೀ ಲೈಕ್ ಎ ಬೇಬಿ. ಆಮೇಲೆ ಹೇರ್ ಫಾಲ್ ಆಗಿಲ್ಲ. ಅಲ್ಲ, ನನಗೆ ಆಶ್ಚರ್ಯ ಆಗೋದೇನು ಅಂದರೆ ಹೇರ್ ಫಾಲ್ ಆಗಲಿಲ್ಲ, ಕಾನ್ಫಿಡೆನ್ಸ್ ಅಂತೂ ಫಾಲ್ ಆಗಲೇ ಇಲ್ಲ ಅಂತ. ಅದೇ ಗೊತ್ತಿಲ್ಲ. ಆಮೇಲೆ ರವಿ ವರ್ಮಾ ಶೂಟಿಂಗ್ ನಡೀತಾ ಇದ್ದು, ಇದು ಬೇಡ ನಾನು ಬೇರೆಯವ್ರ ಕೈ ಮಾಡ್ತೀನಿ, ಇಲ್ಲ ನಾನೇ ಮಾಡ್ಬೇಕಂತ ಹಠ.
ನಾನು ಹೀರೋ ರೀ, ನಾನು ಐ ಕಾಂಟ್ ಚೀಟ್ ಮೈ ಪೀಪಲ್, ಐ ಶುಡ್ ಡೂ ಇಟ್. ಆ ಪಾತ್ರ ಹಂಗಿದೆ, ಮಾಡಬೇಕು. ಅದು ಹೆಂಗೋ ಬಂತು, ಆ ದೇವ್ರ ಆಶೀರ್ವಾದದಿಂದ ಬಂತು. ಆಮೇಲೆ ಹೋಗ್ಬೇಕಾದ್ರೆ ಇಟ್ಲ್ ಎಮೋಷ್ನಲ್, ಐ ವಾಸ್ ಬಿಫೋರ್ ಲಿವಿಂಗ್ ಟು ವೆರಿ ಎಮೋಷ್ನಲ್. ಏನಾಗುತ್ತೋ ಗೊತ್ತಿಲ್ಲ, ಐ ವಾಸ್ ಕ್ರೈಯಿಂಗ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಎಲ್ಲ ಬಿಡಿ, ಎಕ್ಸಿಬಿಟರ್ಸ್ ಆಗಲಿ, ಪ್ರೊಡ್ಯೂಸರ್ ಸೆಕ್ಟರ್ಸ್ ಆಗಲಿ, ಡೈರೆಕ್ಟರ್ ಸೆಕ್ಟರ್ ಆಗಲಿ, ಇಂಡಸ್ಟ್ರಿ ಹೀರೋಗಳಾಗಲಿ, ಎಲ್ಲ ಆರ್ಟಿಸ್ಟ್ಗಳು ಆ ಒಂದು ಕನ್ಸರ್ನ್ ಇತ್ತು. ಅಪಾರ್ಟ್ ಫ್ರಮ್ ದಟ್ ನಮ್ಮದು ಮೀಡಿಯಾದವರು, ಪ್ರಿಂಟ್ ಇರ್ಬೋದು, ಸ್ಯಾಟಲೈಟ್ ಮೀಡಿಯಾ, ಎವ್ರಿಬಡಿ ವಾಸ್ ಸೋ ಕನೆಕ್ಟೆಡ್ ವಿತ್ ಮೀ. ಆ್ಯಂಡ್ ಏನೋ ಅವ್ರಿಗೆ ಹತ್ತಿರದ ಸಂಬಂಧಿ ಥರ ನಾನು ಆಗ್ಬಿಟ್ಟಿದ್ದೆ ಎಲ್ಲರಿಗೂ. ಬಿಕಾಸ್ ಐ ವಾಸ್ ಸೋ ಅಟ್ಯಾಚ್ ಟು ದೆಮ್. ಆ್ಯಂಡ್ ಅವರು ಎವ್ರಿಬಡಿ ವಾಸ್ ಇನ್ ಟಿಯರ್ಸ್. ದೇ ವರ್ ನಾಟ್ ಶೋಯಿಂಗ್ ಟು ಮೀ ಆ್ಯಂಡ್ ನೋ ಬಡಿ ಎಕ್ಸ್ಪೋಸ್. ಐ ವಾಂಟೆಡ್ ಟು ಟೆಲ್. ಐ ಸೆಡ್ ಗೀತಂಗೆ ಕೇಳಿದಾಗ ಗೀತಂಗೆ ಇಲ್ಲ, ನಾವು ಹೇಳ್ಬೇಕದು, ಶುಡ್ ನಾಟ್ ಹೈಡ್. ನಾವು ಎಲ್ಲದೂ ಮಾತಾಡ್ತೀವಿ, ಪಿಕ್ಚರ್ ಬನ್ನಿ ಅಂತ ಜನ ಕಳ್ಕೊಳ್ತೀವಿ, ಈ ವಿಷಯದಾಗ ನಾವು ಯಾಕೆ ಮುಚ್ಚಿಡ್ತೀವಿ? ಏನು ಮುಚ್ಚಿಡಲಿಲ್ಲ ನೋಡಿ. ಸೊ ವಿ ಕೇಮ್ ಇನ್ ಟು ದಿಸ್ ಒನ್, ವಿ ವಾಂಟೆಡ್ ಟು ಡೂ. ಆ್ಯಂಡ್ ಎಲ್ಲ ದೇವ್ರು ಹಂಗೆ ಕರ್ಕೊಂಡು ಹೋದಲ್ಲ. ಇಟ್ ಟುಕ್ ಮೀ, ಐ ವೆಂಟ್ ಫಾರ್ ಅ ಲಾಂಗ್ ಜರ್ನಿ ಇನ್ ಮೈ ಲೈಫ್. ಐ ಥಿಂಕ್ ಎಲ್ಲೋ ಒಂದು ಕಡೆ ಏನೋ ಹೋಗಿ ಸ್ವರ್ಗದ ಬಾಗಿಲು ತಟ್ಬಿಟ್ಟು ಬಂದು ಏನೋ ಗೊತ್ತಿಲ್ಲ. ಇಟ್ ವಾಸ್ ಜಸ್ಟ್ ಫೀಲಿಂಗ್ ಲೈಕ್ ದ್ಯಾಟ್ ಬಿಫೋರ್ ಗೋಯಿಂಗ್ ಟು ದಟ್ ಸರ್ಜರಿ. ಆ್ಯಂಡ್ ದೇವ್ರ ಥರ ಅವ್ರು ಬಂದರು, ಯಾರು, ಡಾಕ್ಟರ್ ಮುರುಗೇಸನ್. ಆ್ಯಂಡ್ ನಾವು ಜೊತೆಲಿ ಟ್ರಾವೆಲ್ ಮಾಡಿದಂಥ ನಿವಿ ಫ್ರೆಂಡ್, ನಿವಿ, ನಾನು, ಗೀತಾ, ಜೊತೆಲಿ ಪ್ರಶಾಂತ್ ಅಂತ ಅವ್ರ ಫ್ರೆಂಡ್ ಬಂದಿದ್ರು. ರೀಸೆಂಟಾಗಿ ಮದುವೆ ಆಗಿದ್ದ ಹುಡುಗ, ಆದ್ರೂ ಈ ಕೇಮ್ ವಿತ್ ಮೀ. ಅವ್ರ ವೈಫ್ಗೆ ಇರಲಿಲ್ಲ US ವೀಸಾ, ಬಟ್ ಈತನಿಗಿತ್ತು, ಇವ್ರು ಬಂದಿದ್ರು. ಅಲ್ಲಿಂದ ಡ್ಯಾಲಸ್ಲಿ ವರ್ಕ್ ಮಾಡಿದಂಥ ಒಂದು ಹುಡುಗಿ, ನಿವಿ ಫ್ರೆಂಡ್ ಅನು ಅಂತ, ಶಿ ಕೇಮ್ ಟು Miami and she was staying there for about one month. ನಾವು 1.5 months ನಾವು ಹೋಗೋವರೆಗೂ she was there. ಆ್ಯಂಡ್ ಎವ್ರಿಬಡಿ ಇದೆಲ್ಲ ಆಯಿತು. ಇದೆಲ್ಲ ಬಂದು ಏನೋ ಒಂದು ಮಿರಾಕಲ್ ಥರ ಆಯಿತು. ಅಂದರೆ ಮಿರಾಕಲ್ ನಾವು ಎಲ್ಲೆಲ್ಲಿ ನೋಡ್ಬೋದು. ಮಿರಾಕಲ್ಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ. ಐ ಥಿಂಕ್ ನಾವು ಅದೆಲ್ಲ ನೋಡ್ಬಿಟ್ಟು ಬಂದಿದ್ದೀವಿ. ಬಹುಶಃ ಅಭಿಮಾನಿ ಇದೆ ಎಲ್ಲರೂ, ಅವ್ರ ಪ್ರೇಯರ್ಸ್ ಇರ್ಬೋದು. ಇಟ್ ವಾಸ್ ಅ ಲಾಂಗ್ ಜರ್ನಿ, ಎಮೋಷ್ನಲ್, ವೆರಿ ಚಾಲೆಂಜಿಂಗು. ಆ್ಯಂಡ್ ಟಯರ್ಡ್ ಇತ್ತು, ಬಟ್ ಟಯರ್ಡ್ನೆಸ್ನ ತೋರಿಸ್ದೇನೆ ಅಲ್ಲಿ ನಾವು ಹೆಂಗೆ. ಆಮೇಲೆ ಮಧು ಬಂದಿದ್ದರು, ಗೀತಾ ಬ್ರದರ್ ಮಧು ಬಂದಿದ್ದರು. ಆಮೇಲೆ ಭೀಮಣ್ಣ ಅಂತ ಒಬ್ಬರು MLA, ಸಿರ್ಸಿ MLA, ಅವ್ರ ಮಾವ, ಅವ್ರು ಬಂದಿದ್ದರು. ಸೊ ಎಲ್ಲರ ಸಹಕಾರನೂ ಇತ್ತು. ಓವರ್ ಆಲ್ ಎವ್ರಿಬಡಿ ವಾಸ್ ವೇಟಿಂಗ್ ಫಾರ್ ಮೀ. ಆ ವೇಟಿಂಗ್ ದೇವ್ರ ಫಲ ಕೊಟ್ಟ. ಇವತ್ತು ಬಂದಾದ್ಮೇಲೆ ಐ ಆಮ್ ಏಬಲ್ ಟು ಸ್ಟಾರ್ಟ್ ಮೈ ವರ್ಕ್. ಆ್ಯಂಡ್ ದ ಪೀಪಲ್ ಎಮೋಷನ್ ಗೊತ್ತಾಯ್ತು, ಏನು ಎಮೋಷನ್ ಇಟ್ಟಿದ್ದಾರೆ. ದಟ್ ವಾಸ್ ವೆರಿ ಟಚಿಂಗ್.